ಗುರು, ನೀವು ಯಾವತ್ತಾದ್ರೂ ಯಾಣನ ನೋಡಿದ್ದೀರಾ? ಯಾರು ನಂಗೆ ಕೇಳಿದರು ದಾರಿನ ನಾನೇ ಕಳೆದು ಹೋಗಿರುವೆ ಅಂದೇನ ಎಡವಿದ ಕಲ್ಲಿನ ಅವಳನೆ ಕಾಣುವೆನ ಹೋರಾಡೆ ಎಂದು ಬಾಲ್ಯದಲ್ಲಿ ಹಿಡಿದಂತ ಮೊದಲ ಚಿಟ್ಟೆಯಲ್ಲಿ ಪಡೆದಂತ ಸಂತಸ ಎಂದು. ಇಲ್ಲ ತಾನೇ, ನಾನು ನೋಡಿಲ್ಲ. ಫಸ್ಟ್ ಟೈಮು ಯಾಣ ಯಾವ ರೀತಿ ಇರುತ್ತೆ ಅಂತ ಕ್ಯೂರಿಯಾಸಿಟಿಲಿದ್ದೀವಿ. ಬನ್ನಿ ಯಾಣ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಲಗೇಜ್ ತಗೊಂಡ್ಬಂದ್ಬಿಟ್ಟಿದ್ದೀವಿ. ಲಗೇಜ್ನ ಅಲ್ಲಿ ಇಕ್ಬಿಟ್ಟು ಬೆಟ್ಟ ಹತ್ತುವಂಥ ಪ್ರಯತ್ನ ಮಾಡೋಣ ಬನ್ನಿ. ಮನಸ್ಸು ಬೇಕಂತ ಜಾರಿ ಹೃದಯ ಇನ್ನೆಲ್ಲೋ ಹಾರಿ ಆಹಾ ಮೊದಲ ಸಾರಿ. ಗೈಸ್, ಇವಾಗ ಹೋಯ್ತಾ ಇದ್ದೀವಿ. ಒಂದೊಂದು ಐಸ್ ಕ್ರೀಮ್ ತೊಗೊಂಬಿಟ್ಟಿದ್ದೀವಿ ನಾನು ವೆಂಕಟ. ಫುಲ್ಲು ಗೈಸ್ ಸಿಕ್ಕಾಪಟ್ಟೆ ಬಿಸ್ತಿದೆ ಇಲ್ಲಿ. ಈ ಕಡೆ ಅಂತೂ ಯಾಕೆ ಕೇಳ್ತೀರ, ಅಷ್ಟು ಬಿಸ್ತಿದೆ. ಆ ಬಿಸ್ತಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿರಿ, ಪ್ಲಾಸ್ಟಿಕ್ ಬಾಟ್ಲು ಪ್ಯಾಕೆಟು ಅವೆಲ್ಲ ಹಾಕ್ಬಿಡ್ರಿ ಅಂತಾರೆ. ನೋಡಿ ನಮ್ಮ ಜನ ಮಾಡೋ ಕೆಲಸಗಳು. ಏನು ಹೇಳೋದು ಗೈಸ್ ಇವ್ರ ಬಗ್ಗೆ. ಮೇಲ್ಗಡೆ ಹೋಯ್ತಾ ಹೋಯ್ತಾ ಇವ್ರು ಇರ್ತಾರಂತೆ, ಅವರು ಪೊಲೀಸವರು. ಅವ್ರು ಹೇಳ್ತಾರಂತೆ ಯಾರು ಬಾಟ್ಲಿಂದ ಹಿಡಿದು ಏನು ಒಳಗೆ ಬಿಡಲ್ವಂತೆ ಅಂತ ಅವರೇ ಹೇಳಿದ್ದು. ಬನ್ನಿ ಇವಾಗ ಮುಂದೆ ಹೋಗೋಣ, ತೋರಿಸ್ತೀನಿ. ಗಾಯ್ಸ್, 1 ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ, ಇನ್ನೂ ಸಿಕ್ಕಿಲ್ಲ. ಆದರೂ ಎಷ್ಟು ದೂರ ಆಯ್ತೋ ಗೊತ್ತಿಲ್ಲ. ನಮ್ಮ ವೆಂಕಟ ಬೇರೆ ಖುಷಿ ನಡೀತಾವನೆ. ನಮಗೆ ಸ್ವಲ್ಪ ಕಷ್ಟ ಆಯ್ತೈತೆ. ಅಲ್ಲಲ್ಲಿ ಈ ಥರ ಚೇರ್ಗಳು ಹಾಕಿರ್ತಾರೆ, ಪಕ್ಕದಲ್ಲಿ ನದಿ ಹರಿತಾ ಇರ್ತದೆ. ಗೈಸ್, ಹಿಂಗೆ ನೀರೊಳಗೆಲ್ಲ ನಡ್ಕೊಂಡು ಹೋಗ್ಬೇಕು, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಕ್ರಾಸಿಂಗ್ ಮಾಡಬೇಕಾದ್ರೆ. ಜಾಸ್ತಿ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ, ಜಾರ್ತದೆ, ಹುಷಾರಾಗಿ ಹೋಗ್ಬೇಕು. ಬಾಬಾ ಫುಲ್ಲು ತಣ್ಣಗಾಯ್ತೈತೆ ಗೈಸ್, ನೋಡ್ರಿ. ಓಹೋ, ಹಿಂಗೆ ವಿಶ್ರಾಂತಿ ಪಡಿತಾ ಇರ್ತಾರೆ ಅಲ್ಲಲ್ಲಿ. ಗೈಸ್, ಸರಿ ಸುಮಾರು 1 ಗಂಟೆ ನಡೆದ ಮೇಲೆ ಬಂದಿದ್ದೀವಿ ನೋಡ್ರಿ. ಇಲ್ಲಿಂದ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಇಲ್ಲೊಂಚೂರು ಮಖ ತೊಳ್ಕೊಳ್ಳೋಣ ಬರೆಯುವಂಥ ನೀರಲ್ಲಿ. ಕೈ ಹಿಡಿದ್ರೆ ಪ್ಯೂರ್ ವಾಟರು. ಎಷ್ಟು? 300 ಸ್ಟೆಪ್ಪು. 300? ಅಯ್ಯಪ್ಪ, ಕೆಟ್ನಾಲಪ್ಪ. 300 ಸ್ಟೆಪ್ಪು ಗೈಸ್. ಆದರೂ ನೀರು ಮಾತ್ರ ಸಖತ್ತು ತಣ್ಣಗೈತೆ. ಇಷ್ಟೊತ್ತವರೆಗೂ ಬಿಸಿಯಾಗಿರೋದಕ್ಕೆ ಇವಾಗ ಬನ್ನಿ ಹತ್ಬಿಡೋಣ ಟಗ ಅಂತ. ಗೈಸ್ ನೋಡಿ, ದೇವಸ್ಥಾನ ಐತೆ ಮೇಲ್ಗಡೆ. ದೇವಸ್ಥಾನದಲ್ಲಿ ಕ್ಲೋಸ್ ಆಗ್ಬಿಟ್ಟೈತೆ. ಹಿಂಗೆ ಕೈ ಮುಕ್ಕೊಂಡು ಹೋಗ್ಬಿಡೋಣ ಮೇಲೆ ಕತ್ತಕ್ಕೆ. ಮಹಾ ಗಣಪತಿ ಟೆಂಪಲ್ಲು ತಂದೆ. ಗೈಸ್ ನೋಡಿ, ಹತ್ರ ಬಂದು ಸಾಧ್ಯವಾದಷ್ಟು ಹತ್ಕೊಂಡು ಒಂದು 100ರಿಂದ 150 ಮೆಟ್ಲು ಹತ್ತಿದ ತಕ್ಷಣ ಈ ಹತ್ರಕ್ಕೆ ಬಂದಿದ್ದೀವಿ. ನೋಡೋದು ಯಾವ ರೀತಿ ಕಾಣಿಸ್ತೈತೆ, ಹಂಗೆ ಒಳಗೆ ಹೋಗೋಣ. ಹೌದಾ, ಹಳೇ ಬ್ರಿಡ್ಜು ಗೈಸ್. 1996 ಅಂತ ಮಾಡಿರೋದು. ಇನ್ನೂ ಹಂಗೆ ಐತೆ ನೋಡ್ರಿ. ಇವಾಗ ಅಸ್ಲಿಯಾಗಿ ಎಂಟ್ರಿ ಆದೋ ಯಾಣ ಕೇವ್ಸ್ಗೆ ಬಂದ್ಬಿಟ್ಟು ಸಾಧಿಸ್ಬಿಟ್ಟು ಗೈಸ್. ಸೈಲೆನ್ಸ್ ಮೇಂಟೈನ್ ಮಾಡ್ಬೇಕಂತೆ, ಜೇನುಗೂಡು ಇದಾವಂತೆ. ಅಪ್ಪ ದೇವ್ರೆ, ಇದೆಲ್ಲ ರಿಯಲ್ಲು. ಅಲ್ಲೋಡ್ರಿ, ಆ ಸೈಡ್ ಐತೆ. ನಾವು ಇವಾಗ ಮುಂದೆ ಹೋಯ್ತಾ ಕಾಣಿಸಿದ್ದು. ನಾವು ಇದು ಅಂದ್ಕೊಂಡಿದ್ದೀವಿ, ಇಲ್ಲಿದ್ರೂ ಯಾಕೆ ಮೆಟ್ಲು ಅಂತ. ನಾವೇನಪ್ಪ ಇಷ್ಟೊಂದು ಚಿಕ್ಕದು ಅಂದ್ಕೊಂಡು. ಇಲ್ಲ, ಸಿಕ್ಕಾಪಟ್ಟೆ ದೊಡ್ಡದು. ಗುರು 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 ಹಂಗೋ ಹಿಂಗೋ ಮಾಡಿ ವಾಲ್ಕೆನ ಗಂಟ ಹತ್ಕೊಂಡ್ಬಂದ್ಬಿಟ್ಟು ಅಷ್ಟಕ್ಕೂ ಈ ಕೇವ್ ಯಾವ ರೀತಿ ಉಗಮ ಆಯಿತು ಅಂದರೆ, ಕೆಲವೊಂದು ಪ್ರಕಾರ ಇದು ಜ್ವಾಲಾಮುಖಿ ಸ್ಫೋಟದಿಂದ ಆಗಿರ್ಬೋದು ಅಂತ ನನಗೂ ಲಿಟ್ರಲಿ ಇವಾಗ ಹಂಗೆ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿರೋಂಥ ಮಣ್ಣು ನೋಡ್ಬೋದು, ಎಲ್ಲ ಒಂಥರ
ಸೀದೋಗಿರೋ ಮಣ್ಣು ಥರ. ಮತ್ತು ಇದು ವಾಲ್ಕೆನೋಯಿಂದ ಏನು ಫೈರ್ ಆಗುತ್ತಲ್ವ, ಆಚೆ ಬಿದ್ದಾಗ ಅಲ್ಲಲ್ಲಿ ನೀವು ಈ ಥರ ಬಂಡೆಗಳ್ನ ಬೇಜಾರು ನೋಡ್ಬೋದು ಈ ಸೈಡಲ್ಲೆಲ್ಲ. ಅದರ ಅನುಸಾರದ ಮೇಲೆ ನನಗೆ ಇದು ವಾಲ್ಕೆನೋ ಬ್ಲಾಸ್ಟ್ ಆಗಿರೋ ಥರ ಕಾಣಿಸ್ತಾ ಇದೆ. ತದನಂತರ ಈ ನೇಚರ್ನ ತಾಪಕ್ಕೆ ಹಂಗೆ ಕೂಲ್ ಆಗಿಬಿಟ್ಟಿರಂಗದೆ. ನನಗೂ ಹಂಗೆ ಅನ್ನಿಸ್ತಾ ಇರೋದು ಗೈಸ್. ನಿಮ್ಗೇನು ಅನಿಸುತ್ತೆ ಮತ್ತು ಇದ್ರ ಬಗ್ಗೆ ಏನು ಗೊತ್ತು ಸಾಧ್ಯವಾದರೆ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದಲ್ವ, ನನಗೂ ಇದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಇವಾಗ ಬನ್ನಿ ಒಳಗಡೆ ಹೋಗೋಣ. ಓಹೋ, ಒಂದು ಸುಂದರವಾದ ದೇವಸ್ಥಾನ ಐತಿ. ಇವಾಗ ನಮ್ಮ ವೆಂಕಟೇಶ್ವರ ನೋಡ್ರಿ ಹತ್ಬಿಟ್ಟು ಒಂದು ಸೈಡಿಗೆ ತಿರ್ಗಾಬಿಟ್ಟವ್ರೆ ಗೈಸ್. ಸಿಕ್ಕಾಬಟ್ಟೆ ಕಷ್ಟ ಐತೆ ಗೈಸ್. ಸುಮಾರು ಒಂದೂವರೆ ಗಂಟೆ ಆಯ್ತು ಹತ್ತಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ಒಳಗೆ ಹೋಗೋಣ. ಈಸ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇಲ್ಲಿ ಇವಾಗ ಚಪ್ಪಲಿ ಬಿಟ್ಟಿದ್ದೀವಿ. ಇವಾಗ ಹಿಂಗಾಸಿಂದ ಒಳಗಡೆ ಹೋಗೋಣ. ಅಯ್ಯಪ್ಪ, ಹಿಂಗಾಸಿನ ಸೀದಾ ಒಳಗಡೆ ಹೋಗ್ಬೇಕು ಇವಾಗ ಗೈಸ್. ಇವಾಗ 10 ರೂಪಾಯಿ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಟಿಕೆಟ್ನ. ವೆಂಕಟೇಶ, ಎಷ್ಟು ಕ್ಯೂರಿಯಾಸಿಟಿ ಐತೆ? ಜಾಸ್ತಿ ಐತೆ. ನೀನು ನೋಡ್ತಾ ಇದ್ರೆ ಕ್ಯೂರಿಯಾಸಿಟಿ ಹೋಗ್ತಿದ್ಬಿಡು. ಸಿಕ್ಕಾಪಟ್ಟೆ ಕಷ್ಟ ಐತೆ. ಮೆಟ್ಲು ಹತ್ತೋದಂದ್ರೆ ಮೊದಲೇ ಹೇಳ್ಬೇಕಲ್ಲ ನಿಮ್ಗೆ. ಓಹೋ, ಇವಾಗ ನೋಡ್ರಿ ಹಿಂಗೈತೆ ಮೆಟ್ಲು. ಇವಾಗ ತಿರ್ಗಾ ಅಲ್ಲಿ ಹೋಗೋಷ್ಟು ಕೆಳಬಿದ್ದಾಗಿರ್ತದೆ. ನೋಡೋಣ ತಟ್ಟಿದ್ದು ಇವಾಗ. ಹತ್ಬಿಡ್ತಾ ಇದೀವಿ ಗೈಸ್, ನೋಡ್ಕೊಳ್ಳಿ. ಹಾಂ, ಏನೋ ಒಂಥರ ಬೇರೆ ಥರ ಆ ಇಂಜಿನ್ ಆಯಿಲ್ ಥರ ಸ್ಮೆಲ್ಲು. ಓಹೋ ಗೈಸ್, ಹಿಂಗೆ ಹೋಯ್ತಾ ಇರ್ಬೇಕು ಹಂಗೆ ಮುಂದೆಗಡೆ. ಇದೇನಿಲ್ಲ, ಅಷ್ಟೊಂದು ಸಿಂಪಲ್ ಇದು. ಹೆಣ ಕೇವ್ಸ್ ಅಂದರೆ ಇಷ್ಟೇ. ಹಿಂಗೊಂದು ರೌಂಡ್ ಹಾಕೊಂಡು ಹಿಂಗೆ ಒಳಗಡೆಯಿಂದ ಹೋಯ್ತಾ ಇರೋದು. ಎಷ್ಟೊಂದು ಜನ ಲವರ್ಸ್ ಅವ್ರು ಇವರೇ ಬಂದುಬಿಟ್ಟಿರ್ತಾರೆ ಗೈಸ್. ಇಲ್ಲಿ ಸ್ವಲ್ಪ ಜಾಗ ಮಾಡೋರು ಹಂಗಂಗೋ, ಅದೊಂದು ಸ್ವಲ್ಪ ಪುಣ್ಯ. ಇದು ಎಷ್ಟೊಂದು ಟೈಮಲ್ಲಿ ಗೈಸ್ ಇದಕ್ಕೆ ಕೆಲವೊಂದು ದಂತೆ ಕಥೆಗಳೆಲ್ಲ ಐತೆ. ಅವೆಲ್ಲ ಹೇಳೋಕ್ಕೆ ಹೋಗಲ್ಲ ನಾನು, ಯಾಕಂದರೆ ಅಂಥ ಕಥೆಗಳು ಇರ್ಬೋದು. ಅದನ್ನು ತಿರುಗಿಸಿ ಮುರುಗಿಸಿ ಹೇಳೋವಂಥದ್ದು ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಮತ್ತು ಇದಂತೂ ಸತ್ಯ, ವಿಜ್ಞಾನಿಗಳಿಗೆ ಒಂದು ದೊಡ್ಡ ತಲೆನೋವಾಗಿದ್ದಂಥದ್ದು ಒಂದು ಕಾಲದಲ್ಲಿದ್ದು. ಆ ಪ್ಲೇಸಲ್ಲಿ ನಾವಿದ್ದೀವಿ. ವೆಂಕಟೇಶ, ಹೆಂಗೈತಪ್ಪ ದೇವರು? ಹಾಂ ಗೈಸ್, ಸಕ್ಕದಾಗೈತೆ. ಏನು ಮಚ್ಚ, ಸ್ಮೆಲ್ ಇರಾಗೈತಿಲ್ಲ ಗೈಸ್. ಅದೊಂದು ಸಿಕ್ಕಾಬಟ್ಟೆ ಸ್ಮೆಲ್ ಐತಿಲ್ಲಂತೂ. ಯಪ್ಪ, ಇಲ್ಲಿ ನೋಡ್ರಿ ಇಳಿಯೋ ದಾರಿ ನೋಡಿ ಹೆಂಗೈತೆ. ಇನ್ನು ಇಳಿತಾ ಇರೋದಷ್ಟೇ ಕೆಲಸ, ಇನ್ನೇನಿಲ್ಲ. ಇವಾಗ ಇಳಿತಾ ಇದ್ದೀವಿ. ಹಾಂ, ಹಿಂಗೆ ಇಳಿತಾ ಇರ್ಬೇಕಷ್ಟೇ ಮುಂದೆಗಡೆ. ಹಿಂಗೆ ಕಾಲಿಕ್ಕೊಂಡು ಸಕ್ಕದಾಗೈತೆ. ನಿಮ್ಗೆ ಆಲ್ಮೋಸ್ಟ್ ಕಂಪ್ಲೀಟಾಗಿ ಕೇವೆಲ್ಲ ತೋರಿಸಿದ್ದೀವಿ ಅಂತ ಅನ್ಕೊಂತೀವಿ. ಇನ್ನೇನಿಲ್ಲ ಈ ಕೇವಲ್ಲಿ. ಹಿಂಗೆ ಕೆಳಗಿಳಿದ್ರೆ ಅಲ್ಲಿ ದೇವಸ್ಥಾನ ಇದೆ. ನಿಮಗೆ ದೇವ್ರ ದರ್ಶನ ಮಾಡ್ಕೊಂಡು ಆಚೆಗೆ ಹೋಗ್ಬೋದು. ನೋಡಿ, ಸುಂದರವಾಗಿರೋಂಥ ದೇವಸ್ಥಾನ. ಆಮೇಲೆ ಇದು ಇನ್ನೊಂದೇನು ಅಂದರೆ, ಇದಕ್ಕೆ ಬರಬೇಕಾಗಿರೋ ದಾರಿನೇ ಇಂಟ್ರೆಸ್ಟಿಂಗು. ಒಂದು ಸಲ ನೋಡಿದ್ರೆ ತಿರ್ಗಾ ಬಂದು ನೋಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ ಗೈಸ್. ಸಿಲೋಡಿ ಮಣ್ಣೆಲ್ಲ ಯಾವ ಥರ ಇದೆ, ಒಳ್ಳೆ ಈ ಸೀದೋಗಿರೋ ಆಯಿಲ್ ಮಿಕ್ಸ್ ಆಗಿರ್ತದೆ ಮಣ್ಣು. ಆ ಥರ ಈ ಇಂಜಿನ್ ಆಯಿಲೇನೋ ಬಿಸಾಕಿದ್ರೆ ಮಣ್ಣೊಳಗೆ ಯಾವ ಥರ ಆಗುತ್ತೋ ಆ ಥರ ಆಗ್ಬಿಟ್ಟಿದ್ದು ಮಣ್ಣು. ಅದ್ರ ಒಳಪನೇ ಕಳ್ಕೊಂಬಿಟ್ಟೈತೆ. ನೋಡಿದ್ರಲ್ಲ, ಇಷ್ಟೇ ಕೇವ್ಸು, ಇನ್ನೇನಿಲ್ಲ ಇದರಲ್ಲಿ. ನೀವೇನಾದರೂ ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ.